ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಲೇಪುರ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೃಷ್ಣವೇಣಿ ಮತ್ತು ಉಪಾಧ್ಯಕ್ಷ ಎಂ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು. ಇನ್ನು ಇದೇ ಸಂದರ್ಭದಲ್ಲಿ ವಾಲೇಪುರ ಗ್ರಾಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೃಷ್ಣವೇಣಿ ಮತ್ತು ಉಪಾಧ್ಯಕ್ಷ ಎಂ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಗೆ ಕಸದ ಬುಟ್ಟಿಗಳನ್ನು ವಿತರಣೆ ಮಾಡಲಾಯಿತು. ಹಾಗೆಯೇ ಕರಪತ್ರಗಳನ್ನು ಸಹ ವಿತರಣೆ ಮಾಡಿ ಕಸದಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ತಿಳಿ ಹೇಳಲಾಯಿತು. ಇದೇ ಸಂದರ್ಭದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂ ಮಂಜುನಾಥ್ ರವರ ಹುಟ್ಟುಹಬ್ಬದ ಅಂಗವಾಗಿ ವಾಲೇಪುರ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ, ಸತೀಶ್, ರಾಮಸ್ವಾಮಿ, ಶ್ರೀಮತಿ ಆಶಾ ಚಿಟ್ಟಿಬಾಬು, ನಂಜುಂಡರೆಡ್ಡಿ, ರಮೇಶ್, ಶಿವಕುಮಾರ್, ಮುನಿರಾಜು, ವೀಣಾ ರವಿ, ನಳಿನಾಕ್ಷಿ, ಶುಭಾ, ಮಮತಾ ಮತ್ತು ಸ್ಥಳೀಯ ಮುಖಂಡರುಗಳು, ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು. Not to put all these things wastage here, right? It's our all public. अभी वो निकालना है, but निकाल what दो. you are doing? Anyhow, you put right. Now you have to pay the fine. Then next time don't do this. And next time. गाड़ी आता घर के पास एक बुट्टी ले ले ನಮ್ಮ ಗ್ರಾಮ ಪಂಚಾಯಿತಿ ಸ್ವಚ್ಛ ಗ್ರಾಮ ಪಂಚಾಯಿತಿ ಅಭಿಯಾನ.
ನಾವು ಇವತ್ತು ಕುಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಸ್ವಚ್ಛತಾ ಅಭಿಯಾನ ಅಂತ ಏನು ಹಮ್ಮಿಕೊಂಡಿದ್ದೇವೆ ಅದನ್ನು ಎರಡನೇ ಭಾಗವಾಗಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನಪ್ಪ ಎರಡನೇ ಹಂತದ ಕಾರ್ಯಕ್ರಮ ಅಂತೇಳಿದ್ರೆ, ಈ ವಾಲೇಪುರ ಗ್ರಾಮ ನಮಗೆ ನಮ್ಮ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಿಂದ 8 ಕಿಲೋಮೀಟ್ರ್ ದೂರ ಇದೆ. ಏನು ನಾವು ಅಲ್ಲಿಂದ ಇಲ್ಲಿ ಬರೋದಕ್ಕಾಗಲ್ಲ, ಇಲ್ಲಿಂದ ಅಲ್ಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು. ಅದಕ್ಕೆ ಸಾರ್ವಜನಿಕರ ಬಾಗಿಲಿಗೆ ಪಂಚಾಯತಿ ಬರಬೇಕಂತೇಳಿ ಇಲ್ಲಿ ನಾನಾ ರೀತಿಯಾಗಿ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಕಸದ ಸಮಸ್ಯೆ. ಈ ದಿನ ಎರಡನೇ ಹಂತದ ಕಾರ್ಯಕ್ರಮ ಸ್ವಚ್ಛತೆ ಮತ್ತು ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸ್ಕೊಂಡು ಅದನ್ನು ಬೇರ್ಪಡಿಸಿ ನಮಗೆ ಕೊಡಬೇಕು ಅಂತೇಳಿ ನಾವು ಬುಟ್ಟಿಯನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇಷ್ಟೊತ್ತು ನಾವು ಕೊಟ್ವಿ ಮನೆಗಳಿಗೆ, ಇನ್ನೂ ಕೊಡೋದಿದೆ, ಕೊಡ್ತೀವಿ. ಹಾಗೆಯೇ ಒಂದು ಪಾಂಪ್ಲೆಟ್ ರೆಡಿ ಮಾಡಿಸಿದ್ದೀವಿ. ಏನು ಇವತ್ತಿಂದ ಜಾರಿಗೆ ಬರುವಂಥ ಮನೆಗಳಿಗೆ 50 ರೂಪಾಯಿ ಮತ್ತು ಅಪಾರ್ಟ್ಮೆಂಟು ವಿಲಾಗಳಿಗೆ 100 ರೂಪಾಯಿ ಹಂತವಾಗಿ ನಾವು ಫಿಕ್ಸ್ ಮಾಡಿದ್ದೀವಿ. ಅದೇ ರೀತಿ ಕಲೆಕ್ಷನ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮತ್ತೊಂದು ಬಾರಿ ಹೇಳ್ತೀನಿ, ಸಾರ್ವಜನಿಕರು ಸಹಾಯ ಕೊಡಬೇಕು. ಅವರ ಸಹಾಯದಿಂದ ನಾವು ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕಂತ ಪಣ ತೊಟ್ಟಿದ್ದೀವಿ. ಮೊದಲನೇದಾಗಿ ಕಸಮುಕ್ತ ಗ್ರಾಮ ಪಂಚಾಯಿತಿಯ ಭಾಗವಾಗಿ ವಾಲೇಪುರನ ಕಸಮುಕ್ತ ಗ್ರಾಮವನ್ನಾಗಿ ಮಾಡಬೇಕಂತ ಪಣ ತೊಟ್ಟಿದ್ದೀವಿ. ಇಲ್ಲಿನ ಎಲ್ಲ ಸಾರ್ವಜನಿಕರು, ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾರೋ ನಮ್ಮ ಹೈಕೋರ್ಟ್ಗೆ ದಾವೆ ಹೂಡಿದ್ದಾರೆ. ಉಚ್ಚ ನ್ಯಾಯಾಲಯಕ್ಕೆ ದಾವೆ ಹೂಡಿರೋದ್ರಿಂದ ತಾತ್ಕಾಲಿಕವಾಗಿ ಅದನ್ನು ತಡೆ ಹಿಡಿದಿದ್ದೀವಿ. ಆ ಕೇಸು ಮುಗಿತಿದ್ದಂಗೆ ಯಾವುದೇ ಕಾರಣಕ್ಕೆ ಅದನ್ನು ನಿಲ್ಲಿಸುವಂಥ ಪ್ರಮೇಯನೇ ಇಲ್ಲ. ಅದು ಮೊದಲಿಗೆ ಎಲ್ಲ ಆದೇಶ ಆಗಿತ್ತಲ್ಲ, ಸರ್ಕಾರನ ಆದೇಶ ಇದೆ, ಕೋರ್ಟ್ ಆದೇಶ ಇದೆ. ಈಗ ಹೆಂಗೆ ಹೈಕೋರ್ಟ್ ಕೋರ್ಟು ಉಚ್ಚ ನ್ಯಾಯಾಲಯನೇ ಒಂದು ಕಡೆ ಕೇಸ್ ನಡೀತಾ ಇದೆ, ತೆರವು ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ. ಇನ್ನೊಂದು ಕಡೆ ಯಾರೋ ಕಾಣದ ಕೈಗಳು ನ್ಯಾಯಾಲಯಕ್ಕೆ ಹೋದರೆ, ಅದೇ ಒಂದು ಹೇಳ್ತೀನಿ ನಾನು, ನ್ಯಾಯಾಲಯದ ಬಗ್ಗೆ ತುಂಬ ಗೌರವ ಇದೆ. ನ್ಯಾಯಾಲಯಕ್ಕೆ ಕಣ್ಣು ಕಟ್ಬಿಟ್ಟಿದ್ದಾರೆ ನ್ಯಾಯ ದೇವತೆಗೆ. ಆ ರೀತಿ ಗೊತ್ತಿಲ್ಲಲ್ಲ, ಅಲ್ಲಿಗೂ ನಾವು ಸತ್ಯತೆಯನ್ನು ತಿಳಿಸ್ಬೇಕಲ್ಲ. ಸತ್ಯತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾವು ಅಫಿಡವಿಟ್ ಹಾಕಿದ್ದೀವಿ. ನಮ್ಮನ್ನು ಪಾರ್ಟಿ ಮಾಡಿರೋದ್ರಿಂದ ಅದನ್ನು ನಾವು ತಾತ್ಕಾಲಿಕವಾಗಿ ಯಥಾಸ್ಥಿತಿ ಕಾಪಾಡಬೇಕು ಅಂತ ಆದೇಶ ಮಾಡಿರೋದ್ರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೀವಿ. ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥ ಪ್ರಮೇಯ ಇಲ್ಲ. ಅದನ್ನು ತೆಗಿತೀವಿ. ಕಾಣದ ಕೈಗಳಿಂದ ಯಾರು ಸರ್ ಅವರು? ಕಾಣದ ಕೈಗಳು ಅಂದರೆ ಅದೇ ಅವರು ಯಾರು ಇವತ್ತು ಹೋಗಿದ್ದಾರಲ್ಲ ಅವರು. ಅದನ್ನು ಅತಿ ಶೀಘ್ರದಲ್ಲೇ ಆದೇಶ ಆಗ್ತದೆ. ಅವತ್ತು ನಿಮ್ಮನ್ನೆಲ್ಲ ಕರೆದು ಬಹಿರಂಗಪಡಿಸ್ತೀವಿ. ನಾವು ಕುಡ್ತಿ ಗ್ರಾಮ ಪಂಚಾಯತಿಯಿಂದ ಸ್ವಚ್ಛ ಗ್ರಾಮ ಮಾಡಬೇಕು ಅಂದ್ಬಿಟ್ಟು ಪಣ ತೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮಸ್ಥರು, ನಮ್ಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷರು ಇವರೆಲ್ಲ ಸೇರಿ ನಮ್ಮ ಸ್ವಚ್ಛ ಗ್ರಾಮ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪಣ ತೊಟ್ಟಿರೋದ್ರಿಂದ ಎಲ್ಲ ಸಹಕಾರ ಐತೆ ನಮಗೆ. ನಾವು ಮಾಡೇ ಮಾಡ್ತೀವಿ. ಮೊನ್ನೆ ವಾರ್ಡ್ ಸಭೆ ಮಾಡಿದ್ವಿ ಇಲ್ಲಿ ವಾಲೇಪುರದಲ್ಲಿ. ಆವತ್ತು ಎಲ್ಲ ಸಾರ್ವಜನಿಕರೆಲ್ಲ ಕಸ ತುಂಬ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಆಯಿತು, ಅತಿ ಶೀಘ್ರದಲ್ಲೇ ಕಸಮುಕ್ತ ಗ್ರಾಮ ಮಾಡ್ತೀವಿ ವಾಲೇಪುರನ ಅಂತ ಹೇಳಿದ್ವಿ. ಆಲ್ರೆಡಿ ಬಂದಿದ್ದೀವಿ. ಎಲ್ಲ ನಮ್ಮ ಸಾರ್ವಜನಿಕರು, ವಾಲೇಪುರದ ಸಾರ್ವಜನಿಕರು ಎಲ್ಲರೂ ನಮ್ಗೆ ಸಪೋರ್ಟ್ ಕೊಟ್ಟು ಒಂಚೂರು ಕಸ ರಸ್ತೆಯಲ್ಲಿ ಹಾಕಿದೆ 2 ದಿನಕ್ಕೊಮ್ಮೆ ಗಾಡಿ ಬರುತ್ತೆ. ಆ ಗಾಡಿಗೆ ಹಾಕಿದ್ರೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಟ್ಟರೆ ನಾವು ಕಸಮುಕ್ತ ಗ್ರಾಮ ಪಂಚಾಯತಿ ಮಾಡೇ ಮಾಡ್ತೀವಿ, ಮುಕ್ತಗೊಳಿಸ್ತೀವಪ್ಪ. ಎಲ್ಲರಿಗೂ ನಮಸ್ಕಾರ. ನಾವು ಕುಡ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಂಜುನಾಥ್. ಈ ದಿನ ನಾವು ಎರಡನೇ ಹಂತವಾಗಿ ವಾಲೇಪುರದ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿದ್ದೀವಿ. ಈ ಸ್ವಚ್ಛತಾ ಅಭಿಯಾನ ಇಟ್ಕೊಂಡು ಇವತ್ತು ಮನೆಗೂ ಕಸದ್ದು ಬೇರ್ಪಡೆ ಮಾಡಿಸೋದಕ್ಕೆ 2 ಡಸ್ಟ್ಬಿನ್ ಥರ ಕೊಡ್ತಾಯಿದ್ದೀವಿ. ಅದನ್ನು ಕೊಟ್ಟು ಜನಗಳಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಎಲ್ಲಿ ಕಸ ಆಗದಿದ್ದಂಗೆ ಕಸದ ಗಾಡಿ ಬರುತ್ತೆ, ಆ ಗಾಡಿಗೆ ಕೊಡಬೇಕು ಅಂತ. ಅದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ವಾಲೇಪುರದ ಗ್ರಾಮದಲ್ಲಿ 3 ಜನ ಸದಸ್ಯರಿದ್ದಾರೆ. ಆ 3 ಜನ ಸದಸ್ಯರಲ್ಲಿ ವಾಲೇಪುರದ ಗ್ರಾಮದ ಬಗ್ಗೆ ಏನನ್ನ ಡಿಸ್ಕಷನ್ ಮಾಡ್ತಾರೆ ಗ್ರಾಮ ಪಂಚಾಯತಿನಲ್ಲಿ ಅಂದರೆ ಒಬ್ಬ ಸದಸ್ಯರು, ಅವರು ಮುನ್ರಾಜು ಅಂತ. ಇನ್ನೊಂದು ಸದಸ್ಯರು ಏನು ಮಾಡ್ತಾರೆ, ಅವರು 3 ತಿಂಗಳು 3 ಮೀಟಿಂಗ್ ಆದಮೇಲೆ ಬಂದಿಲ್ಲ ಅಂದರೆ ಅವ್ರ ಸದಸ್ಯತ್ವ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಒಂದು 3ನೇ ಮೀಟಿಂಗ್ ಸೈನ್ ಮಾಡಿಬಿಟ್ಟು ಬರ್ತಾರೆ. ಇವತ್ತು ನಾವು ಈ ಕಸದ ವಿಚಾರದಲ್ಲಿ ವಾಲೇಪುರಕ್ಕೆ ಬಂದಾಗ ವಾಟರ್ ಮ್ಯಾನ್ಗಳನ್ನ ಬಿಡ್ದಿರ ಬೇರೆ ಕೆಲಸ ಕೊಟ್ಟು ಬೇರೆ ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ವಾಟರ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಆ ಸದಸ್ಯರು ಫೋನ್ ತೊಗೊಂಡು ಮಾತಾಡ್ತಾರೆ,
ನಮ್ಮ ಊರಿಗೆ ಬರಬೇಕಂದ್ರೆ ನಮ್ಮ ಪರ್ಮಿಷನ್ ತೊಗೊಂಡು ಅಂತ. ಯಾಕೆ ವಾಟರ್ ಮ್ಯಾನ್ ನಿಮ್ಮ ಕಂಟ್ರೋಲ್ ಇರ್ತಾರೋ ಸದಸ್ಯರ ಕಂಟ್ರೋಲಲ್ಲಿ ಇರ್ತಾರೆ? ಪಂಚಾಯತಿನ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ಇವತ್ತೇನೋ ಆಗೈತೆ ಅವ್ರಿಗೆ ನೋಟಿಸ್ ಕೊಟ್ಟು ಕ್ಲಾರಿಫಿಕೇಶನ್ ಕೇಳ್ತೀವಿ. ರಾಜ್ಯದಲ್ಲೇ ಕೊಡ್ತಿ ಪಂಚಾಯತ್ ಅಂತ ಮಾದರಿ ಪಂಚಾಯತ್ ಅಂತಿದೆ, ಹಾಂ, ಇಷ್ಟೆಲ್ಲ ಇದ್ದು ಕೂಡ ಯಾಕೆ ಅಂತ. ಈಗ ಇದೇ ಥರ ನಮ್ಮದು ಸಾಮಾನ್ಯ ಸಭೆ ಅಂತ ಗ್ರೂಪ್ ಬಂದು ಮಾಡ್ಕೊಂಡಿದ್ದು 28 ಜನ ಸದಸ್ಯರುಗಳು ಸೇರಿ. ಅದರಲ್ಲಿ ಇದೇ ವಾಲೆಪುರದಲ್ಲಿ ಸೋಮಶೇಖರ್ ಅನ್ನೋ ಸದಸ್ಯರು ಒಂದು ಚಾಟಿಂಗ್ ಮಾಡ್ತಾರೆ. ಏನಂತ, ನಾವು ಫಸ್ಟ್ನೇ ಬಾರಿ ಕಸದ್ದು ಇದು ಮಾಡಿದಾಗ ನ್ಯೂಸ್ ಪೇಪರಲ್ಲೆಲ್ಲ ಬಂದಿರೋಂಥದ್ದನ್ನು ನಾರಾಯಣ ಸ್ವಾಮಿ ಅವರ ಗ್ರೂಪಲ್ಲಿ ಹಾಕಿದಾಗ ನೈಟ್ 11 ಗಂಟೆ ಡಿಸ್ಕಷನ್ ಆಗ್ತೈತೆ. ಒಂದು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಕರ್ನಾಟಕದಲ್ಲಿ ಏನು ಕೊಡ್ತಿ ಗ್ರಾಮ ಪಂಚಾಯತ್ ಎಷ್ಟು ವರ್ಸ್ಟ್ ಪಂಚಾಯತಿ ಯಾವುದಿಲ್ಲ ಅಂತ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಮೆಸೇಜ್ ಮಾಡ್ತಾರೆ. ಅಂದರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದಕ್ಕೆ ಯೋಗ್ಯತೆ ಇಲ್ಲ. ಅವರು ಗ್ರಾಮ ಪಂಚಾಯತಿ ಬಗ್ಗೆ ಅವರೊಂದು ಗ್ರಾಮ ಪಂಚಾಯತಿನಲ್ಲಿ ಅವರು ಒಂದು ಸದಸ್ಯರು. ಏನೇ ಇರಲಿ, ಗ್ರಾಮ ಪಂಚಾಯತಿ ಅಂದಾಗ ಕೆಲವ್ದು ಒಳ್ಳೆಯದು ಕೆಟ್ಟದ್ದು ನಡೀತಾ ಇರ್ತೈತೆ. ಅದನ್ನ ಅವ್ರೂರಿಗೆ ಏನು ಸಮಸ್ಯೆ ಇದ್ದರೆ, ಈಗ ಇಲ್ಲಿ ಗ್ರಾಮ ಸಭೆ ಮಾಡಿದ್ರಿ ಇದೇ ಜಾಗದಲ್ಲಿ, ಗ್ರಾಮ ಸಭೆ ಮಾಡಿದಾಗ 20-30 ವರ್ಷದಿಂದ ಇಲ್ಲಿ ರಾಜಕಾಲುವೆ ಇಲ್ಲ ಅಂತೇನು, ರಾಜಕಾಲುವೆ ಸ್ಮಶಾನಕ್ಕೆ ರಸ್ತೆ ಇಲ್ಲ ಅಂತ ಹೇಳ್ತಾಯಿದ್ರು ಜನ. ಅದನ್ನಿಟ್ಟು ಬಂದಾಗ ಆವತ್ತು ಮೀಡಿಯಾವರೆಲ್ಲ ಇದ್ರಿ, ಪಂಚಾಯತಿ ಅಧಿಕಾರಿಗಳು ಸದಸ್ಯರು ಎಲ್ಲರೂ ಇದ್ದರು. ಆವತ್ತಿನ ದಿನ ಏನು ಹೇಳ್ತಾರೆ ಅವರು, ನನ್ನ ಭಾಗ ಏನು, ನೀವು ಊರಿಗೆ ಏನು ಮಾಡ್ತೀರಾ ಅನ್ನೋ ನನಗೆ ಬೇಕಾಗಿಲ್ಲ, ನನಗೇನು ಶೇರ್ ಕೊಡ್ತೀರಾ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು. ಇವರು ಊರು ಡೆವಲಪ್ಮೆಂಟ್ ಮಾಡೋಕ್ಕವ್ರ, ಅವ್ರು ಶೇರ್ ತಗೊಳಕ್ಕವ್ರ, ನಮಗೊಂದು ಗೊತ್ತಾಗ್ತಾ ಇಲ್ಲ. ಯಾವುದರಲ್ಲಿ ಶೇರ್ ಸರ್? ಪಂಚಾಯತಿನಲ್ಲಿ ಅನುದಾನದ್ದು ಶೇರ್ ಕೇಳ್ತಾ ಇದ್ದಾರೆ. ನಾವು ಗ್ರಾಮ ಅಭಿವೃದ್ಧಿ ಕೆಲಸಕ್ಕೆ ಸ್ವಂತ ಕೆಲಸ, ಗ್ರಾಮ ಅಭಿವೃದ್ಧಿನಲ್ಲಿ ನಾವು ಟೆಂಡರ್ ಕೊಟ್ಟು ಮಾಡಬೇಕು ಅನ್ನೋ ವಿಚಾರ ಇತ್ತು. ಯಾಕಂದರೆ ಈಗ ಏನಾಗ್ತೈತೆ ಅಂದರೆ 3 ಜನ ಸದಸ್ಯರಿದ್ದಾಗ ಯಾವುದೋ ಒಂದು ಕೆಲಸಕ್ಕೆ ಹಾಕಿದ್ರೆ ಒಂದು ಕೆಲಸ ಕಂಪ್ಲೀಟ್ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ನಾವು 3 ಜನದೂ ಸೇರಿಸಿ ಒಂದು ಕೆಲಸ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾಗ ನನಗೆ ಬೇಕಾಗಿಲ್ಲಪ್ಪ, ನನ್ನ ಶೇರ್ ನನಗೆ ಕೊಡ್ರಿ. ಏನಂದರೆ ಅದೇನಾಗ್ತೈತೆ ಅಂದರೆ 5 ಲಕ್ಷ ಕೆಲಸ ಹಾಕಿದ್ರೆ ಒಂದು 2 ಲಕ್ಷ ಉಳಿತೈತೆ. ಆ 2 ಲಕ್ಷ ಉಳಿಸ್ಕೊಳೋದಕ್ಕಾಗಿಯೇ ಅವ್ರು ಆ ಥರ ಎಲ್ಲ ಮಾತಾಡ್ತಾರೆ. ನಮ್ಮ ಶೇರ್ ಏನೈತೆ ಅದನ್ನು ನಮಗೆ ಕೊಡ್ರಿ ಅಂತ. ಹಾಂ, ಅನುದಾನ ಶೇರಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಈಗ ಯಾರ್ದೋ ಒಂದು ಟೆಂಡರ್ ಹೆಸರಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹೆಸರಲ್ಲಿ ಕೆಲಸ ಮಾಡಿಸಿ ಅರ್ಧ ಕೆಲಸ ಮಾಡಿಸ್ತಾರೆ, ಅರ್ಧ ಕೆಲಸ ಉಳಿಸ್ಕೊತಾರೆ. ರಾಜಕಾಲುವೆಗಳು ಹೇಳಿದ್ರಲ್ಲ, ರಾಜಕಾಲುವೆಗಳು ಏನಾಯ್ತದೆ? ರಾಜಕಾಲುವೆದು ಆಲ್ರೆಡಿ ಟೆಂಡರ್ ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಆಗ್ತಿದೆ. 1-1.5 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಆಗ್ತೈತೆ. ಅದು ಇಲ್ಲ, ಅದು ಸರ್ವೆ ಸಮಸ್ಯೆ ಇತ್ತು. ಯಾಕಂದರೆ ಅದು ಗಡಿ ಬಂದು ನಮ್ಮದು ಹೊಸಕೋಟೆ ಗಡಿ, ನಮ್ಮ ಮಾದೇಪುರ ಗಡಿ ಇರೋದ್ರಿಂದ ಗಡಿ ಸಮಸ್ಯೆ ಇತ್ತು. ಅದು ಬಗೆಹರಿದಿದೆ. ಇಷ್ಟರಲ್ಲೇ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ. ಸ್ಮಶಾನದ ದಾರಿನೂ ಮಾಡ್ತೀವಿ. ಸಾಕಷ್ಟು ಅಭಿವೃದ್ಧಿ ಆಗ್ತದೆ, ಪಂಚಾಯತ್ ಯಾಕೆ ತಡೆ ಆಗ್ತಾ ಇರೋದು? ಏನು ಅಸಮಾಧಾನ ಇದೆಯಾ ನಿಮ್ಮಲ್ಲಿ ಅಂತ? ನಾವು ಇಲ್ಲ, ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದಾಗ ಆವತ್ತು ಹೇಳಿದ್ರಿ 28 ಜನನೂ ನಾವು ಯಾವುದೇ ಥರ ತಾರತಮ್ಯ ಇಲ್ದಿರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಕಡೆಯಿಂದ ನಾವು ಹೇಳಿದ್ದೀವಿ. ಇದರಲ್ಲಿ ಏನಾಗೈತೆ ಅಂದರೆ ನಮ್ಮ ಸದಸ್ಯರು ಒಬ್ಬರು ಹೇಳ್ತಾರೆ 17 ಜನ ಒಂದು 10 ಜನ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು 28 ಜನ ಒಬ್ಬರೇ ಅಂತ ಅಂದ್ಕೊಂಡಿವಿ. ಎಲ್ಲ 28 ಜನನೂ ನಾವೇ ಅಂದ್ಕೊಂಡಿದ್ದೀವಿ. ನಮ್ಮ ಸಾಮಾನ್ಯ ಸಭೆ ಗ್ರೂಪಲ್ಲಿ 17 ಜನ ಬೇರೆ 10 ಜನ ಬೇರೆ ಅಂತ ಹೇಳೋರು. ಅದೇನೋದು ಗೊತ್ತಿಲ್ಲ, ಅದನ್ನು ಕೇಳಬೇಕು ಅವ್ರನ್ನೇ. ಯಾವತ್ತನ ನಿಮ್ಗೆ ಟೈಮ್ ಸಿಕ್ಕಿದಾಗ ಆ ಸದಸ್ಯರು ಸಿಕ್ಕಿದಾಗ ಕೇಳ್ರಿ, ಏನು ನಿಮ್ಮ ಸಮಸ್ಯೆ ಅಂತ ನೀವೇ ಕೇಳ್ರಿ, ಏನು ಹೇಳ್ತಾರೆ ನೋಡೋಣ. ಅಕಸ್ಮಾತ್ ನಮ್ಮಲ್ಲೇನ ಬದಲಾವಣೆಗಳಾಗಬೇಕು ಅನ್ನೋ ಏನೇನಿರ್ತದೆ ನಾವು ಬದಲಾಗ್ತೀವಿ. ಇಲ್ಲಿ ಈಗ 15-16 ಜನ ಸದಸ್ಯರುಗಳು ಬಂದಿದ್ದಾರೆ. ನಾವು ಎಲ್ಲ 28 ಜನದ್ದು ಸಾಮಾನ್ಯ ಸಭೆ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಆ ಗ್ರೂಪಲ್ಲಿ ಸಂಬಂಧಪಟ್ಟಿದ್ದು ನಾಳೆ ದಿನ ಏನೇನ ಕೆಲಸ ಕಾರ್ಯಗಳಾಗಬೇಕಾದ್ರೆ ಆ ಗ್ರೂಪಲ್ಲಿ ಮೆಸೇಜ್ ಮಾಡಿಕೊಂಡು ಇದಕ್ಕೆಲ್ಲ ಅಟೆಂಡ್ ಆಗ್ತಾ ಇರೋದು. ಯಾರಿಗೂ ಫೋನ್ ಮಾಡಿಬಿಟ್ಟು ನೀವು ಬನ್ನಿರಿ ಅಂತ ಕರೆಯುವಂಥದ್ದು ಯಾಕಂದರೆ ಒಬ್ಬೊಬ್ರದ್ದು ಒಂಥರ ಕೆಲಸ ಇರ್ತೈತೆ. ಅಧಿಕಾರ ಇಲ್ಲ, ಅವ್ರಿಗೆ ಮೀಟಿಂಗ್ ಇದೆ. ಮೀಟಿಂಗ್ ಇರೋದ್ರಿಂದ ಅವ್ರು ಬಂದಿಲ್ಲ, ತಿಳಿಸ್ಬಿಟ್ಟೆ ಹೋಗಿದ್ದಾರೆ ಮೀಟಿಂಗ್ ಇರೋದ್ರಿಂದ. ಬೇರೆ ಅಧಿಕಾರಿಗಳು ಬಂದಿದ್ದಾರೆ, ಸೆಕ್ರೆಟರಿ ಇಲ್ಲ ಅಸಮಾಧಾನ ಇದೆಯಾ ಸರ್? ಇದ್ದಾರೆ. ಇಲ್ಲ ಸರ್, ನೀವು ಯಾವ ಪ್ರತಿಯೊಂದು ಇದರಲ್ಲೂ ನಿಮ್ಮ ಅಭಿವೃದ್ಧಿ ಅಧಿಕಾರಿ ಇರಲ್ಲ, ಕಾರಣ ಏನು ಸರ್? ಬೋರ್ಡ್ಗಳು ತೆಗೆಯೋದಿನ ಇದ್ರು ನಿಮ್ಮ ಮೀಡಿಯಾವ್ರು ಕಾಣಿಸ್ದಂಗಿಲ್ಲೇನೋ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಡ್ತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ವಾಲೆಪುರದಲ್ಲಿ ಇದ್ದೀವಿ. ಈ ದಿನ ನಾವು ಏನು ಮುತ್ತನೂರು ಕ್ರಾಸ್ ಗೇಟಲ್ಲಿ ಒಂದು ಮೊದಲನೇ ಹಂತ ಕಸ ನಿರ್ಮೂಲನೆ ಮೊದಲನೇ ಹಂತವನ್ನು ಹಮ್ಮಿಕೊಂಡಿದ್ವಿ. ಅದಾದ ನಂತರ ಮಂಜಣ್ಣ ಹೇಳಿದಾಗೆ ಏನು ವಾಟ್ಸಪ್ ಗ್ರೂಪುಗಳಲ್ಲಿ ಮುಂತಾದ ಚಾಟಿಂಗ್ಸ್ ಎಲ್ಲ ನಡೀತು. ನಾವು ಆ್ಯಕ್ಚುಲಿ ಅಲ್ಲಿ ಆ ಹಂತದಲ್ಲೇ ನಾವು ಹೇಳಿದ್ವಿ, ಇದು ನಮ್ಮ ಒಂದು ಗ್ರಾಮಕ್ಕೆ ಮಾಡ್ತಾ ಇಲ್ಲ, ಎಲ್ಲ ಗ್ರಾಮಗಳಿಗೂ ಸೇರಿ ಅಂತ.
ಸರಿ ಇರಲಿ ಅಂತ ಮತ್ತು ಈಗ ವಾಲೆಪುರಕ್ಕೆ 2ನೇ ಹಂತನ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಈ ದಿನ ಹಮ್ಮಿಕೊಂಡಿದ್ವಿ. ಅದನ್ನು ಗ್ರೂಪಲ್ಲಿ ಕೂಡ ಎಲ್ಲರಿಗೂ ಮೆಸೇಜ್ ಹಾಕಿದ್ವಿ. ಬಟ್ ಕಾರಣಾಂತರಗಳಿಂದನೋ ಅಥವಾ ಬೇಕು ಅಂತನೋ ಇವತ್ತು ಏನು ಒಬ್ಬರೇ ಪ್ರತಿನಿಧಿಗಳು ಇಲ್ಲಿ ಹಾಜರಾಗಿದ್ದಾರೆ. ಇದರ ಅರ್ಥ ನೀವೇ ಮಾಡ್ಕೋಬೇಕು ಅವರ ಕಾಳಜಿ ಎಷ್ಟಿದೆ ಅಂತ ಊರಲ್ಲಿ. ಈ ಥರ ಮುಂದಿನ ದಿನಗಳಲ್ಲಿ ಯಾವುದೇ ಗ್ರಾಮಗಳಲ್ಲಿ ಆಗದೇ ಇರಲಿ. ಆಮೇಲೆ ವಾಲೆಪುರ ನಮ್ಮ ಗ್ರಾಮ ಪಂಚಾಯಿತಿ ಹೆಡ್ ಏನು ಮೇನ್ ಬ್ರ್ಯಾಂಚಿಂದ ತುಂಬ ದೂರನೇ ಇರೋದ್ರಿಂದ ವಾರ್ಡ್ ಸಭೆಗಳಾಗಲಿ, ಗ್ರಾಮ ಸಭೆ ಕೂಡ ನಾವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕಾರಣ ಇಲ್ಲಿರೋಂಥ ಗ್ರಾಮಸ್ಥರು ಬಂದು ಅಲ್ಲಿ ಅವ್ರಿಗೆ ಏನೋ ಅವರ ತೊಂದರೆಗಳೇನು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ ಅಂತ ನಾವು ಫಸ್ಟ್ ಇಲ್ಲೇ ಚೂಸ್ ಮಾಡ್ಕೊಂಡ್ವಿ. ಅವತ್ತು ಗ್ರಾಮ ಸಭೆಯಲ್ಲೂ ಕೂಡ ಆಬ್ಸೆಂಟ್ ಆಗಿದ್ದರು. ಬಟ್ ಅಲ್ಲಿ ಬಂದಂತಹ ಏನು ಅವರ ಪತ್ರಗಳು ಏನೇನು ಬಂದಿತ್ತೋ ಗ್ರಾಮಸ್ಥರಿಂದ, ಅದ್ರ ಪ್ರಕಾರವಾಗಿ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ದೊಡ್ಡ ಏನು ಕೆಲಸ ಅಂದರೆ ರಾಜಕಾಲುವೆನ ನಾವು ಎತ್ಕೊಂಡಿದ್ದೀವಿ. ಅದು ಆಲ್ರೆಡಿ ಸರ್ವೆ ಆಗಿದೆ. ಇನ್ನೊಂದು 2-3 ವಾರಗಳಲ್ಲಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಆ ವರ್ಕ್ನ ಅಂತ ಹೇಳ್ತಾ. ನಾವು ಮುನ್ರಾಜ್ ವಿಕೆ ಅಂತ ಕೊಡ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು. ಏನು ಈ ಕಸಮುಕ್ತ ಕೊಡ್ತಿ ಗ್ರಾಮ ಪಂಚಾಯಿತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 3 ವರ್ಷಗಳಿಂದ ಗೆದ್ದಾಗಿಂದನೂ ನಾವು ಪ್ರಯತ್ನಗಳು ಪಟ್ಟು ಎಲ್ಲೇ ಜಾಗಗಳ ಅವಕಾಶ ಸಿಗ್ದಿರ ಇದು ಹಿಂಗೆ ಮುಂದುವರ್ಕೊಂಡೇ ಹೋಗ್ತಾ ಇತ್ತು. ಇವಾಗ ಏನೋ ಲಾಸ್ಟ್ ಟೈಮು ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡು ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಬೇಕು, ಎಲ್ಲ ಗ್ರಾಮಗಳಿಗೆ ಆರೋಗ್ಯಗಳ ಮೇಲೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಏನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಇವಾಗ ಮೊದಲನೇ ಹಂತದ ಸುಲ್ಕುಂಟೆ ಗ್ರಾಮದಲ್ಲಿ ಮೊದಲನೇ ಹಂತದ ಸ್ವಚ್ಛತೆ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಒಂದು ಕಡೆಯಿಂದ ಮಾಡ್ಕೊಂಬಂದಿದ್ದಾರೆ. ಇವಾಗ 2ನೇ ಹಂತದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ವಾಲೆಪುರದಿಂದ ಚಾಲನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ, ಸ್ಥಾಯಿ ಸಮಿತಿ ಸದಸ್ಯರಿಗೂ ನಾವು ಅಭಿನಂದನೆ ಹೇಳಬೇಕು. ಯಾಕಂದರೆ ಆರೋಗ್ಯದ ಮೇಲೆ ತುಂಬ ಒತ್ತಡ ಇರ್ತದೆ. ಆರೋಗ್ಯ ಅನ್ನೋದು ನಾವು ಎಲ್ಲರೂ ಅದನ್ನ ಇದು ಮಾಡ್ಕೊಳಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಇರೋವಾಗ ಏನು ಬೀದಿಗಳಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಹಾಕಿ ಮನೆ ಸುತ್ತಮುತ್ತ ಏನು ನೇವಾಗಿ ಚರಂಡಿಗಳು ಗಲೀಜೆಲ್ಲ ಇದ್ಕೊಂಡು ಆರೋಗ್ಯ ಕಾಪಾಡೋದು ತುಂಬ ಕಷ್ಟ ಆಗುತ್ತೆ. ಅಂಥ ಪರಿಸ್ಥಿತಿಗಳಲ್ಲಿ ಇದುವರೆಗೂ ಇದೇ ಮೊದಲೇನೂ ಇಲ್ಲ. ಸ್ಥಾಯಿ ಸಮಿತಿ ಅಂತ ಹೇಳ್ಬಿಟ್ಟು ಮೊದಲು ಮಾಡಿದ್ದಾಗ ಅವನು ಮಾಡ್ಬೋದಾಗಿತ್ತಲ್ವ, ಯಾರೂ ಮಾಡಿಲ್ಲ. ಆದರೆ ಇವಾಗ ಮೊನ್ನೆ ಹೊಸದಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅವರು, ಆಮೇಲೆ ನಾವು ಕೆಲವು ಸ್ಥಾಯಿ ಸಮಿತಿಯಲ್ಲಿ ನಾವು ಇದ್ದೀವಿ. ಇವಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದೀವಿ. ಅದರಲ್ಲೂ ಕೆಲವರು ಸದಸ್ಯರುಗಳು ಬೇಕು ಅಂತ ಹೇಳ್ಬಿಟ್ಟು ಏನೋ ಅವ್ರ ಕುತಂತ್ರಗಳು ಮಾಡಿಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಆದರೆ ಏನು ಮಾಡಿದ್ರು ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿ ಇವಾಗ ಏನು ನಮ್ಮ ಪಂಚಾಯತಿ ನಡೀತಾ ಇದೆಯೋ ಎಲ್ಲ ಒಮ್ಮತದಿಂದ ಯಾವುದೇ ಕಾರ್ಯಗಳನ್ನ ಬಿಡ್ದಿರ ಎಲ್ಲ ಕಾರ್ಯಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ, ಮಾಡ್ಕೊಂಡು ಹೋಗ್ತೀವಿ. ಇನ್ನು ಮುಂದೇನು ಯಾವುದೇ ಕಾರಣಕ್ಕೂ ಹಿಂದೆ ಹೊಡೆಯೋ ಸರಿಯೋ ಅವಶ್ಯಕತೆಯೇ ಇಲ್ಲ. ಆ ಥರ ನಡೀತಾ ಇದೆ. ಹಾಗೂ ಇನ್ನು ನಮ್ಮ ಗ್ರಾಮದಲ್ಲಿ ಈ ರಾಜಕಾಲುವೆಗಳು ಮೊನ್ನೆ ಮಶಾಣಕ ರಸ್ತೆಗೆ ಅದಕ್ಕೆಲ್ಲನೂ ಟೆಂಡರ್ ಆಗಿದೆ. ಇಷ್ಟರಲ್ಲೇ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ಇಷ್ಟರಲ್ಲೇ ಅದು ಚಾಲನೆ ಆಗುತ್ತೆ, ಇಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ರಾಜಕಾಲುವೆಗಳಿದ್ದಾವೆ, ರಸ್ತೆಗಳು ಅವೆಲ್ಲನೂ ಅದನ್ನೆಲ್ಲ ನಮ್ಮ ಪಂಚಾಯತಿ ಲಿಖಿತ ರೂಪದಲ್ಲಿ ನಾವು ಅರ್ಜಿಗಳನ್ನ ಕೊಟ್ಟು ಇನ್ನು ಕೆಲವೊಂದು ಕೆಲಸ ಕಾರ್ಯಗಳು ತುಂಬ ಇದ್ದಾವೆ ವಾಲೆಪುರದಲ್ಲಿ. ಅವನ್ನೆಲ್ಲ ನಮ್ಮ ಪಂಚಾಯತಿ ಕಡೆಯಿಂದ ಲಿಖಿತ ರೂಪದಲ್ಲಿ ನಾವು ಅರ್ಜಿ ಕೊಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಸ್ಕೊತೀವಿ. ಅವರು ಆ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇದು ಏನು ಇವತ್ತು ಕೊಡ್ತಿ ಗ್ರಾಮ ಪಂಚಾಯತಿಯಿಂದ ಕಸಮುಕ್ತ ಪಂಚಾಯತಿಯನ್ನು ಮಾಡಬೇಕಂತ ನಾವು ತೊಗೊಂಡಿದ್ವಿ. ಅದೇ ರೀತಿಯಾಗಿ 2ನೇ ಇದಕ್ಕೆ ನಾವು ವಾಲೆಪುರ ಇದನ್ನು ನಾವು ತೊಗೊಂಡಿದ್ದೀವಿ. ಸಾಮಾನ್ಯ ಸಭೆಯಲ್ಲಿ ಜಾಸ್ತಿ ನಮಗೆ ಅರ್ಜಿಗಳು ಬಂದಿದ್ದಂದರೆ ರಸ್ತೆ ಬದಿಗಳಲ್ಲಿ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಇದು ಮಾಹಿತಿ. ಅದೇ ರೀತಿಯಾಗಿ ಇವತ್ತು ವಾಲೆಪುರ ಕೊಡ್ತಿ ಗ್ರಾಮ ಪಂಚಾಯತಿ ವಾಲೆಪುರಕ್ಕೆ ಎಲ್ಲ ಬಂದು ಕಸ ಮುಕ್ತವನ್ನು ಮಾಡ್ಬೇಕಂದ್ಬಿಟ್ಟು ನಾವು ಕಸಕ್ಕೆ ನಾವು ಆಲ್ರೆಡಿ ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಗ್ರಾಮಸ್ಥರಿಗೆ ಕಸಗಳನ್ನು ರಸ್ತೆ ಬದಿಗಳಲ್ಲಿ ಹಾಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪಂಚಾಯತಿ ವತಿಯಿಂದ ಕಸದ ಬುಟ್ಟಿಗಳನ್ನು ಕೊಡ್ತಾಯಿದ್ದೀವಿ. ಒಂದು ಹಸಿ ಕಸ, ಒಂದು ಒಣ ಕಸ ಅಂತ. ಸಾರ್ವಜನಿಕರು ಹಸಿ ಕಸ ಒಣ ಕಸವನ್ನು ಮನೆಯಲ್ಲೇ ಬೇರ್ಪಡಿಸಿ ಗಾಡಿ 2 ದಿನಕ್ಕೆ ಒಂದು ಬಾರಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ವಚ್ಛತೆ ಗಾಡಿಗಳಿಗೆ ನೀವು ಕೊಡಬೇಕು. ಅದೇ ರೀತಿಯಾಗಿ ಬಾಡಿಗೆ ಮನೆಗಳು ಯಾರ್ದಿದೆ ಅದು ಬಾಡಿಗೆ ಮನೆ ಮಾಲೀಕರು ದಯವಿಟ್ಟು ಎಲ್ಲ ಬಾಡಿಗೆದಾರರು ಅವರು ನಮ್ಮ ಗ್ರಾಮಸ್ಥರೇ,
ಅವ್ರಿಗೂ ಒಂದು ವಿನಂತಿ ಮಾಡ್ತೀನಿ, ನೀವು ಎಲ್ಲರೂ ಬಾಡಿಗೆದಾರರಿಗೆ ಕಸವನ್ನು ಯಾರೂ ನೀವು ಹೊರಗಡೆ ತೊಗೊಂಡು ಹೋಗ್ಬಾರ್ದು. ಡಸ್ಟ್ಬಿನ್ ಕೊಟ್ಟಿರ್ತೀವಿ, ಡಸ್ಟ್ಬಿನ್ದಲ್ಲಿ ಹಾಕಿ ಮತ್ತು ಸ್ವಚ್ಛತಾ ಗಾಡಿಗೆ ಕೊಡಬೇಕಂತ ನೀವು ಅವ್ರ ಹತ್ರ ಒಂದು ಸ್ಟ್ರಿಕ್ಟಾಗಿ ನೀವು ವಿನಂತಿ ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು. ಅದೇ ರೀತಿ ನಾನು ಸದಸ್ಯರುಗಳಲ್ಲಿ ಹೇಳೋದು, ಕೆಲವೊಂದು ಸದಸ್ಯರುಗಳಿಗೆ ನಾನು ಕಿವಿ ಮಾತು ಹೇಳ್ತೀನಿ, ಏನಂದರೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಏನೇ ಆಗಲಿ, ಯಾರೋ ಒಬ್ಬ ಸದಸ್ಯ ಆಗಲಿ, ಈಗ ಒಳ್ಳೆ ಪಂಚಾಯಿತಿ, ಮಾದರಿ ಪಂಚಾಯಿತಿ, ಎಲ್ಲ ಪಂಚಾಯಿತಿಗಳಿಗಿಂತ ನಮ್ಮದು ಒಂದು ಮಾದರಿ ಪಂಚಾಯಿತಿ ಮಾಡಬೇಕಂತ ಅಧ್ಯಕ್ಷರು, ಉಪಾಧ್ಯಕ್ಷರಾದ ಮಂಜುನಾಥ್ ಅವರು ಎಲ್ಲರೂ ಒಂದು ಪಣ ತಟ್ಟಿದ್ದಾರೆ. ಅಲ್ಲಿರೋ ಎಲ್ಲ ಸದಸ್ಯರುಗಳು ಒಂದು ಪಣ ತಟ್ಟಿದ್ದೀವಿ. ನಮ್ಮನ್ನು ಆಯ್ಕೆ ಮಾಡಿ ಸಾರ್ವಜನಿಕರು ನಮ್ಮನ್ನು ಪಂಚಾಯಿತಿ ಕಳಿಸಿದ್ದಾರೆ. ಏನಕ್ಕಂದರೆ ಸಾರ್ವಜನಿಕರು ಎಲ್ಲರೂ ಸಮಸ್ಯೆಗಳನ್ನ ನಾವು ಬಗೆಹರಿಸೋಕ್ಕಾಗಲ್ಲ. ನಮ್ಮ ಪರವಾಗಿ ಯಾರೋ ಒಬ್ಬರು ನಾವು ಚುನಾಯಿತ ಸದಸ್ಯರನ್ನಾಗಿ ನಾವು ಮಾಡಿ ಕಳಿಸ್ಬೇಕಂತ ಪಂಚಾಯಿತಿಗೆ ಉದ್ದೇಶ ಇಟ್ಕೊಂಡು ಪಂಚಾಯಿತಿ ಕಳಿಸಿದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ಏನು ಇವಾಗ ಎಲ್ಲ ಸದಸ್ಯರುಗಳು ಸಾರ್ವಜನಿಕರ ಕುಂದುಕೊರತೆಗಳನ್ನು ವಾರ್ಡ್ ಸಭೆಯಲ್ಲಿ ಆ ಸಮಸ್ಯೆಗಳು ಏನಿದೆ ಅನ್ನೋದು ಉಪಾಧ್ಯಕ್ಷರು ಒಂದು ಮುಂದಾಳತ್ವದಲ್ಲಿ, ಅಧ್ಯಕ್ಷರ ಮುಂದಾಳತ್ವದಲ್ಲಿ ಅದು ಒಂದು ಅರ್ಥಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಅರ್ಥಪೂರ್ಣವಾಗಿ ಕೆಲಸ ಮಾಡೋಂಥ ಸದಸ್ಯರುಗಳಿಗೆ ಗ್ರಾಮದ ಸದಸ್ಯರುಗಳು ಚುನಾಯಿತ ಆಯ್ಕೆಯಾಗಿರೋಂಥವ್ರು ಅವ್ರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ಗ್ರಾಮ ಅಭಿವೃದ್ಧಿ ಪಡಿಸೋದಕ್ಕೆ ನಾವೇನು ಮಾಡಬೇಕು, ಮತ್ತು ಕುಂದುಕೊರತೆಗಳು ಏನೇನಿದೆ ಸಮಸ್ಯೆಗಳು, ಊರಿನ ಸಮಸ್ಯೆಗಳು ನಾವು ಬಗೆಹರಿಸ್ಬೇಕು. ಯಾರ ಮುಖಾಂತರ ಸಮರ್ಸ್ಬೇಕು, ಅಲ್ಲ ಯಾವ ರೀತಿ ನಾವು ಬಗೆಹರಿಸ್ಬೇಕು. ಎಲ್ಲ ಸದಸ್ಯರುಗಳು ಒಂದು ನಿಮಿಷ ಸರ್, ಎಲ್ಲ ಸದಸ್ಯರುಗಳು ಇದಕ್ಕೆ ತಗೊಳಕ್ಕಾಗಲ್ಲ. ಅದಕ್ಕಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಮಾಡಿದ್ದಾರೆ. ಸಾಮಾನ್ಯ ಸಭೆ ಅಂತ ಮಾಡ್ತೀವಿ. ಸಾಮಾನ್ಯ ಸಭೆಯಲ್ಲಿ ಕುತ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿನ ಸದಸ್ಯರನ್ನ ಸಹಮತಕ್ಕೆ ತಗೊಳ್ತಾ ಇದ್ದಾರಾ? ಎಲ್ರೂ ಅಷ್ಟೇ. ಇಲ್ಲಿ ಏನಂದರೆ ನೀವು ಹೇಳ್ದಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳನ್ನ ಸಹಮತಕ್ಕೆ ತಗೋತಾ ಇದ್ದಾರೆ. ಆದರೆ ಇಲ್ಲಿರೋ ಸದಸ್ಯರು ಕೆಲವರು ಸಹಮತಕ್ಕೆ ತಗೋತಿಲ್ಲ. ನಂದೇ ಒಂದು ದಾರಿ, ನಿಂದೇ ಒಂದು ದಾರಿ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಗ್ರಾಮ ಎಲ್ಲಿ ಉದ್ಧಾರಕ್ಕಾಗುತ್ತೆ? ನೀವು ಒಂದು ಗ್ರಾಮದ ಸದಸ್ಯರಾಗಿ ಇನ್ನೊಬ್ಬ ಸದಸ್ಯರು ಬೇರೆ ಊರು ಸದಸ್ಯರು ಬಂದು ಇಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಆದರೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋಂಥ ಗ್ರಾಮಗಳೆಲ್ರಿಗೂ ಅವ್ರಿಗೆ ಅಧಿಕಾರ ಇದೆ. ಎಲ್ಲ ಸದಸ್ಯರುಗಳು ಅಧಿಕಾರ ಇದೆ. ಆದರೆ ನಾನು ಬಂದು ಮುಳ್ಳೂರು ಗ್ರಾಮ ಮುಳ್ಳೂರು ಸದಸ್ಯ, ವಾಲೇಪುರ ಸದಸ್ಯದಲ್ಲಿ ಬಂದು ನಾನು ಕೆಲಸ ಮಾಡಿದ್ರೆ ನಿನ್ನ ಮರ್ಯಾದೆ ಏನಾಗುತ್ತೆ? ಅದನ್ನು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಮ್ಮೂರಿಗೆ ಬರಬೇಡಿ, ಯಾಕೆ ಬಂದಿದ್ದೀರ ಅಂತ ಕೇಳೋದು ತಪ್ಪಾಗುತ್ತೆ. ಇಲ್ಲ, ನಾನು ಮುಳ್ಳೂರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀನಿ ಕುರ್ತಿ ಗ್ರಾಮ ಪಂಚಾಯತಿಗೆ. ಮುಳ್ಳೂರು ವಾರ್ಡಿನ ಜನಪ್ರತಿನಿಧಿಯಾಗಿ ಕುರ್ತಿ ಗ್ರಾಮ ಪಂಚಾಯತ್ಗೆ ಸದಸ್ಯನಾಗಿದ್ದೀನಿ. ಅರ್ಥ ಆಯ್ತಾ? ಈ ರೀತಿ ಇರಬೇಕಾದ್ರೆ ಇದ್ದಂಥ ತಪ್ಪು ಮಾಹಿತಿ ಸದಸ್ಯರುಗಳೆಲ್ಲರೂ ಅಷ್ಟೇ ಗ್ರಾಮದ ಒಂದು ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಆ ಊರೊಂದು 17 ಜನ ಹೊಂದಿದ್ದು 10 ಜನ ಹೊಂದಿದ್ದು ಅಂತ ಯಾರು ಗೊತ್ತಿಲ್ಲ. ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಯಾರು ಅಂದರೆ ನಾನು ಒಬ್ಬನೇ ಸದಸ್ಯನಲ್ಲ. ನಾನು ಉಪಾಧ್ಯಕ್ಷರಿಗೆ ಸ್ನೇಹಿತನಾಗಿರ್ಬೋದು, ಎಲ್ಲ ಇದಕ್ಕೂ ಸ್ನೇಹಿತರಾಗಿರ್ಬೋದು. ಒಬ್ಬರಿಗೆ ನನ್ನೊಬ್ಬನಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾಗಿಲ್ಲ. 28 ಜನ ಸದಸ್ಯರುಗಳಿಗೂ ಅವ್ರ ಅಧ್ಯಕ್ಷರು ಉಪಾಧ್ಯಕ್ಷರೇ ಹೇಳಿದ್ದಾರೆ. ಕೆಲವರು 17 ಜನ 10 ಜನ ಯಾರಂತೂ ಗೊತ್ತೇ ಇಲ್ಲ. ನಮ್ದು ಏನಿದ್ರೇನು ಕೊರ್ತಿ ಗ್ರಾಮ ಪಂಚಾಯಿತಿಯ ನಮ್ಮ ಎಲ್ಲ ಸದಸ್ಯರುಗಳ ಒಂದು ಜವಾಬ್ದಾರಿ. ಉತ್ತರ ಕೊಡಿ. ನೀವು ಅಭಿವೃದ್ಧಿ ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ದೀರಾ. ಈ ಗ್ರಾಮದ ವಾಟರ್ ಮ್ಯಾನ್ಗಳು ನಿಮ್ಮ ಕಂಟ್ರೋಲ್ ಇಲ್ಲ, ಯಾವ ರೀತಿ ಮಾಡ್ತಾ ಇದ್ದೀರಾ ಆಡಳಿತ ನೀವು? ಆಯಿತು ನೋಡಿ, ಇಷ್ಟು ದಿನ ಏನಂದರೆ ಪಂಚಾಯತಿ ಇದರಲ್ಲಿ ಹ್ಯಾಂಡ್ ಓವರಲ್ಲಿ ಅವರಿದ್ದರು. ಈಗ ಇದರಲ್ಲಿ ಅವ್ರಿಗೆ ಏನು ಧಮಕಿ ಆಗಿದೆಯೋ ಏನು ಅವ್ರಿಗೆ ಒತ್ತಡ ತಂದಿದ್ದಾರೋ ಗೊತ್ತಿಲ್ಲ. ಉಪಾಧ್ಯಕ್ಷರು ಆವಾಗಲೇ ಹೇಳಿದ್ದಾರೆ, ಅವ್ರ ಹತ್ರ ಏನಿದ್ರು ನಾವು ಅವ್ರದ್ದು ಏನು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಂಡು ಆಮೇಲೆ ನಾವು ತಿಳುವಳಿಕೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾಡ್ತಾರೆ. ನಮ್ಮ ಹೊಣೆ ಅಭಿವೃದ್ಧಿಯ ಕಡೆಗೆ ಎಲ್ಲ ಸದಸ್ಯರುಗಳು ಜವಾಬ್ದಾರಿ. ಪಂಚಾಯತಿ ಒಂದು ಕೊರ್ತಿ ಗ್ರಾಮ ಪಂಚಾಯತಿ ಮಾದರಿ ಪಂಚಾಯತಿಯನ್ನಾಗಿ ಮಾಡಬೇಕನ್ನೋದು ನಮ್ಮೆಲ್ಲರ ಒಟ್ಟು ಸದಸ್ಯರುಗಳ ಆಸೆಯಾಗಿದೆ. ವಾಲೇಪುರ VSR ರೋಡಲ್ಲಿರೋದು, ಅಲ್ಲಿ ಕಸದ ತುಂಬ ಸಮಸ್ಯೆ ಆಗಿದೆ. ಎಲ್ಲ ರೋಡಲ್ಲೆಲ್ಲ ಹಾಕ್ತಾಯಿದ್ರು, ಮಕ್ಕಳು ಆಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ವಾಕಿಂಗ್ ಮಾಡೋಕ್ಕಾಗಲ್ಲ, ಸ್ಮೆಲ್ಲು ಪ್ರಾಬ್ಲಮ್ ಆಗ್ತಾಯಿತ್ತು. ಆದರೆ ಈ ಬಕೆಟ್ಸ್ ಎಲ್ಲ ಕೊಟ್ಬಿಟ್ಟು ಈಗ ಎಲ್ಲ ಸ್ವಚ್ಛತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ರೋಡು ಒಂದು ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ, ಅದೆಲ್ಲ ಕ್ಲಿಯರ್ ಆದರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಒಂದು ಗ್ರೌಂಡ್ ಟೈಪ್ ಏನಾದರೂ ಮಕ್ಕಳಿಗೆ ಆಟ ಆಡೋಕ್ಕಾಗುತ್ತೆ. ಆ ಥರ ಏನು ಬರ್ತಾ ಇಲ್ಲ ಸರ್, ಇನ್ಮೇಲೆ ಬರಬೇಕು. ನಂದು ಕೇಶವ ಅಂತ, ವಾಲೇಪುರ ಗ್ರಾಮ. ಈ ರೋಡ್ ಪಕ್ಕ ಎಲ್ಲನೂ ಕಸ ಎಲ್ಲ ಹಾಕ್ತಾಯಿದ್ರು.
ಅದಕ್ಕೆ ಈ ಪಂಚಾಯತಿಯಿಂದ ಇದು ಕಸ ಬುಟ್ಟಿ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಅನುಕೂಲ ಆಗಬೇಕು. ಏಕೆಂದರೆ ಫುಲ್ಲು ಎಲ್ಲಂದರೆ ರೋಡ್ ಪಕ್ಕ ಎಲ್ಲನೂ ಹಾಕ್ತಾ ಇದ್ದಾರೆ. ಅದನ್ನು ಕೊಟ್ಟಿದ್ದಕ್ಕೆ ತುಂಬ ಅನುಕೂಲ ಆಯಿತು. ಸ್ವಲ್ಪ ಎಲ್ಲರೂ ಬುಟ್ಟಿ ಕೊಡ್ತಾರೆ ಮನೆಗೂ. ದಯವಿಟ್ಟು ಗಾಡಿನೂ ಬರುತ್ತೆ. ಎಲ್ಲ ಮನೆಗೂ ಕೊಟ್ಟಾಗ ದಯವಿಟ್ಟು ಗಾಡಿ ಬಂದಾಗ ಎಲ್ಲರೂ ಗಾಡಿಗೆ ಹಾಕಿ ದಯವಿಟ್ಟು, ಆಯಿತಾ. ಆಮೇಲೆ ಸ್ವಲ್ಪ ನಮ್ಮದು ಮಶಾಣಗೆ ಹೋಗೋಕೆ ದಾರಿ ಸ್ವಲ್ಪ ಅದೊಂದು ಸಾಲ್ವ್ ಮಾಡಿಕೊಡ್ಬೇಕು. ಏನಕ್ಕೆ ಅಂದರೆ ಆವಾಗಿಂದನೂ ಮಶಾಣಗೆ ಹೋಗೋಕೆ ದಾರಿನೂ ಇಲ್ಲ. ಅದೊಂದೊಂದು ಕ್ಲಿಯರ್ ಮಾಡಿಕೊಡ್ಬೇಕು ಮಂಜಣ್ಣವ್ರೆ. ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ನಮಗೆ. ಉಪಾಧ್ಯಕ್ಷರು ಇರ್ಬೋದು, ಪಂಚಾಯತ್ ಕೆಲವು ಸದಸ್ಯರು ಆರೋಪ ಮಾಡ್ತಾರೆ, ಸದಸ್ಯರು ಕೆಲಸ ಮಾಡ್ತಾರೆ ಸರ್ ಈಗ ಅಂತ. ಏನು ನಿಮ್ಮ ಬಗ್ಗೆ ಏನು ಅಂತ, ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ನಾನು ಇಲ್ಲಿ ಏನಾಗಿದೆ ಅಂದರೆ ಇವಾಗ ಟೋಟಲ್ 3 ಜನ ಇದ್ದಾರೆ. 3 ಜನದಲ್ಲಿ ಮುನ್ರಾಜಣ್ಣ ಒಬ್ರು ಇದ್ದಾರೆ, ಸೋಮಣ್ಣ ಒಬ್ರು ಇದ್ದಾರೆ, ಆಯಮ್ಮ ಒಬ್ರು ಇದ್ದಾರೆ, ಮಮತಮ್ಮ ಒಬ್ರು ಇದ್ದಾರೆ. ನನ್ನ ಲೆಕ್ಕದಲ್ಲಿ ನನಗೆ ಕಾಣಿಸ್ತಾ ಇರೋದು ಮುನ್ರಾಜಣ್ಣ ಒಬ್ಬನೇ ಇವಾಗ ಕಾಣಿಸ್ತಾ ಇದ್ದಾನೆ ಇಡೀ ವಾಲೆಪುರದಲ್ಲಿ ಗ್ರಾಮ ಇದರಲ್ಲಿ. ಅವರಿಬ್ಬರು ಎಲ್ಲೋ ಇದ್ದಾರೆ ನನಗೆ ಗೊತ್ತಿಲ್ಲ. ಏನು ಅಭಿವೃದ್ಧಿ ಏನಾಗ್ತಾ ಇದೆ ಏನೋ ಗೊತ್ತಿಲ್ಲ. ನಮ್ಮ ಮುನ್ರಾಜಣ್ಣ ಕಡೆಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಅದು ಇದು ಕೆಲಸ ಮಾಡಿಸ್ತಾ ಇದ್ದಾನೆ. ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾನು ಪಾಯಿಂಟ್ ಮಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಓಟ್ ಹಾಕಿದ್ದೀವಿ, ಇಲ್ಲ ಅನ್ನಲ್ಲ, ನಾನು ಓಟ್ ಹಾಕಿದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದೀರಾ ನೀವು? ಮನೆ ಹತ್ರಗೂ ಬರ್ತೀರಾ, ಐದು ವರ್ಷಕ್ಕೊಂದು ಸತಿ ಬರ್ತೀರಾ. ಏನು ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾ ಇಲ್ಲ. ಜಸ್ಟ್ ಬರ್ತೀರಾ, ಆ ತಕ್ಷಣಕ್ಕೆ ಕಾಣಿಸ್ಕೊತೀರಾ, ಹೋಗ್ತೀರಾ ಹೊರತು ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ವಾಲೆಪುರಕ್ಕೋಸ್ಕರ? ನಿಮ್ಮನ್ನು ನೋಡಿ ತಾನೇ ನಾವು ಓಟ್ ಹಾಕೋದು. ಪ್ರತಿ ಗ್ರಾಮ ಪಂಚಾಯತಿಯಿಂದ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ 40 ವರ್ಷದಿಂದ ನೋಡ್ತಾ ಇದ್ದೀನಿ. 40 ವರ್ಷದಿಂದ, ನನಗೆ 50 ವರ್ಷ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಇದುವರೆಗೂ ಯಾವ ಕಾರ್ಯನೂ ಮಾಡಿಲ್ಲ. ಇವರು ತುಂಬ ಉತ್ಸಾಹದಲ್ಲಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಈಗ ಸ್ವಚ್ಛತಾ ಕಾರ್ಯ ಆರಂಭಿಸಿದ್ದಾರೆ, ಇನ್ನು ಮುಂದೇನು ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ, ಈ ರಾಜಕಾಲುವೆ ಒತ್ತುವರಿ ಇತ್ತು, ಅದನ್ನು ನಾವು ಕೇಳಿದಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸ್ಯಾಂಕ್ಷನ್ ಆಗೈತೆ. ಇನ್ನೂ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಅಂತ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಮಾಡೇ ಮಾಡ್ತಾರೆ. ನಾನು ಎಲ್ಲರಿಗೂ, ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಮತ್ತು ಸದಸ್ಯ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.